ಬಡವರ ವಿದ್ಯೆ ಕಾಶಿಂದೆ ಪ್ರಖ್ಯಾತಿ ಹೊಂದಿರುವ ಹಾಗೂ ತಾಲೂಕಿನಲ್ಲಿ ಹೆಸರುವಾಸಿಯಾದ ಭಾಗ್ಯವಂತಿ ವಿದ್ಯಾವರ್ಧಕ ಸಂಸ್ಥೆಯಲ್ಲಿ ಶ್ರೀ ಭಾಗ್ಯವಂತಿ ಕ್ರೀಡೋತ್ಸವ ಎಂಬ ವಾರ್ಷಿಕ ಕ್ರೀಡಾಕೂಟ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನದಲ್ಲಿ ಕ್ರೀಡೆಯು ಮಕ್ಕಳ ಮನಸ್ಸನ್ನ ದೈಹಿಕ, ಮಾನಸಿಕ ಹಾಗೂ ಭೌತಿಕವಾಗಿ ಸದೃಢಗೊಳಿಸುವುದರ ಜೊತೆಗೆ ಮಗುವಿನ ಮನಸ್ಸು ಚೈತನ್ಯಯುತವಾಗಿ ಮಾಡುತ್ತದೆ ಅಂತ ಆಶೀರ್ವಚನವನ್ನ ನೀಡಿದರು. ಒಂದೇ ಒಂದು ಕಾಳು ಎರಡು ಕಾಳಿನೊಳಗೆ ಹಿಚ್ಚಿಕೆ ಬಿಟ್ಟರೆ ಅನ್ನ ಕುತ್ತದಿಲ್ಲ ಅನ್ನೋದು ಗೊತ್ತಾಗ್ತದೆ. ನಾನು ಸುಮ್ಮನೆ ಇಲ್ಲಿ ಬಂದಾಗ ಬಸವರಾಜೇಂದ್ರ ಮಹಾಶಿವಯೋಗಿಗಳು ಶ್ರೀ ಬಸವರಾಜೇಂದ್ರ ವಿರಕ್ತ ಮಠ ಕೇಡಗಿ ಭಾಗವಹಿಸಿದ್ರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀ ಶಾಂತಪ್ಪ ಪಿ ದಶವಂತ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ಕ್ರೀಡೆಯು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದೆ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಮಹೇಶ್ ಪೋತದಾರ್ ಉಪನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ವಿಜಯಪುರ ಇವರು ಜೈ ಭೀಮ್ ಹಾಡು ಹೇಳುವ ಮೂಲಕ ಎಲ್ಲ ಮಕ್ಕಳ ಮನಸ್ಸನ್ನ ಖುಷಿಗೊಳಿಸುವ ಜೊತೆಗೆ ಇಂದಿನ ಶಿಕ್ಷಣದಲ್ಲಿ ಕ್ರೀಡೆ ಅತ್ಯವಶ್ಯಕವಾಗಿದೆ ಅಂತ ಅಭಿಪ್ರಾಯವನ್ನ ತಿಳಿಸಿದರು. ಇಂದಿನ ಕಾರ್ಯಕ್ರಮದ ಧ್ವಜಾರೋಹಣ ನೆರವೇರಿಸಿ ಶ್ರೀಮತಿ ಎಸ್.ಎ. ಮುಜಾವರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವರು ಮಾತನಾಡುತ್ತಾ ಭಾಗ್ಯವಂತಿ ಶಿಕ್ಷಣ ಸಂಸ್ಥೆ ಫಲಿತಾಂಶದ ಜೊತೆಗೆ ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡುತ್ತಿದೆ ಅಂತ ಹೆಮ್ಮೆಯನ್ನ ವ್ಯಕ್ತಪಡಿಸಿದರು. ಕಾರ್ಯಕ್ರಮಕ್ಕೆ ಕ್ರೀಡಾ ಚಾಲನೆಯನ್ನ ನೀಡಿದವರು ಹನುಮಂತ್ ಮಳಗೊಂಡ್ ತಾಲೂಕಾ ದೈಹಿಕ ಶಿಕ್ಷಣಾಧಿಕಾರಿಗಳು ಇವರು ಮಾತನಾಡುತ್ತಾ ಎಲ್ಲ ವಿದ್ಯಾರ್ಥಿಗಳು ಉತ್ಸುಕತೆಯಿಂದ ಕ್ರೀಡೆಯಲ್ಲಿ ಭಾಗವಹಿಸುವುದರ ಜೊತೆಗೆ ತಮ್ಮ ದೈಹಿಕ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳುವ ಒಂದು ಕೌಶಲ್ಯ ಈ ಕ್ರೀಡೆಯಾಗಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾದ ಗುರುದೇಸಾಯಿ ಮಾಜಿ ಸೈನಿಕರು ಮಾತನಾಡುತ್ತಾ ಕ್ರೀಡೆಯು ಸೈನಿಕನಾಗಲು ಅತ್ಯಂತ ಪೂರಕವಾಗಿ ಕಾರ್ಯನಿರ್ವಹಿಸಿದಂತ ಅಭಿಪ್ರಾಯವನ್ನ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಶ್ರೀ ರಾಮಣ್ಣ ದಶವಂತ್, ಶಿವಾನಂದ್ ದಶವಂತ್ ಕಾರ್ಯದರ್ಶಿಗಳು, ಭಾಗ್ಯವಂತಿ ವಿದ್ಯಾವರ್ಧಕ ಸಂಘ ಚೌಡಿಹಾಳ್, ಅಪ್ಪಾರಾಯ್ ದಶವಂತ್ ಸಲಹಾ ಸಮಿತಿ ಅಧ್ಯಕ್ಷರು, ಶ್ರೀ ಭಾಗ್ಯವಂತಿ ವಿದ್ಯಾವರ್ಧಕ ಸಂಘ ಚೌಡಿಹಾಳ್, ಶ್ರೀ ಕಾಮಣ್ಣ ದಶವಂತ್ ಅಧ್ಯಕ್ಷರು, ಶ್ರೀ ಭಾಗ್ಯವಂತಿ ಅನುದಾನಿತ ಪ್ರೌಢಶಾಲೆ, ನಾಗರಾಜ್ ದಶವಂತ್ ಅಧ್ಯಕ್ಷರು, ಆಂಗ್ಲ ಮಾಧ್ಯಮ ಪಬ್ಲಿಕ್ ಶಾಲೆ ಚೌಡಿಹಾಳ್, ಅಶೋಕ್ ದಶವಂತ್, ಬಸವರಾಜ್ ಬಿರಾದರ್ ವಕೀಲರು, ಶ್ರೀ ಎಸ್ಐ ಕಾರ್ಬಾರಿ, ಶ್ರೀ ಭಾಗ್ಯವಂತಿ ಅನುದಾನಿತ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಚಂದ್ರಶೇಖರ್ ದಶವಂತ್, ಅದೇ ರೀತಿ ಬಸವರಾಜ್ ರೋಡ್ಗಿ ಮುಖ್ಯೋಪಾಧ್ಯಾಯರು, ಶ್ರೀ ಭಾಗ್ಯವಂತಿ ಆಂಗ್ಲ ಮಾಧ್ಯಮ ಪಬ್ಲಿಕ್ ಶಾಲೆ ಮತ್ತು ಶ್ರೀ ಭಾಗ್ಯವಂತಿ ಪ್ರಾಥಮಿಕ ಕನ್ನಡ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಪ್ರಕಾಶ್ ಅಲಸಂಗಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.